ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2023ರಲ್ಲಿ ರಿಲೀಸ್ ಆದ ಬ್ಯಾಗ್ ಹೆಡ್ ಅನ್ನೋ ಸಸ್ಪೆನ್ಸ್ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಭಯಾನಕವಾಗಿದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ಬರ್ಲಿನ್ನಲ್ಲಿ. ಅಲ್ಲಿನ ಹಳೆಯ ಪಬ್ ಒಂದರ ಬೇಸ್ಮೆಂಟ್ ಗೋಡೆಗೆ ವಿಚಿತ್ರವಾದ ಹೋಲ್ ಇರುತ್ತೆ. ಅದರ ಓನರ್ ಓವನ್ ಬಳಿ ನೀಲ್ ಅನ್ನೋ ವ್ಯಕ್ತಿ ಬಂದು 2,000 ಯೂರೋಸ್ ಕೊಟ್ಟು ಸತ್ತ ಹೆಂಡತಿಗೆ ಲಾಸ್ಟ್ ಟೈಮ್ ಗುಡ್ ಬೈ ಹೇಳಬೇಕು, ಬೇಸ್ಮೆಂಟ್ನಲ್ಲಿರೋ ಆ ಮಹಿಳೆಯನ್ನ ತೋರಿಸು ಅಂತ ಹಠ ಹಿಡಿತಾನೆ. ಆದರೆ ಓವನ್ ಒಪ್ಪಲ್ಲ. ನೀಲ್ ಹೋದ್ಮೇಲೆ ಓವನ್ ಪಬ್ನ ನೆಕ್ಸ್ಟ್ ಓನರ್ಗಾಗಿ ವಿಡಿಯೋ ಮಾಡ್ತಾ ಈ ಜಾಗದ ಜೊತೆ ಬ್ಯಾಗ್ ಹೆಡ್ ಅನ್ನೋ ಡೇಂಜರಸ್ ಎಂಟಿಟಿ ಇರ್ತಾಳೆ. ಡೀಡ್ ಪೇಪರ್ಗೆ ಸೈನ್ ಮಾಡೋರೆ ಅವಳ ನೆಕ್ಸ್ಟ್ ಗಾರ್ಡಿಯನ್. ಅವಳು ಎಸ್ಕೇಪ್ ಆಗಿ ಪ್ರಪಂಚಕ್ಕೆ ಎಂಟ್ರಿ ಕೊಡದಂತೆ ತಡೆಯೋದೆ ಗಾರ್ಡಿಯನ್ನ ಕೆಲಸ. ದೂರ ಹೋದ್ರೆ ಅವರ ಸಾವು ಖಚಿತ. ಇವತ್ತು ರಾತ್ರಿ ಈ ಶಾಪವನ್ನ ಎಂಡ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ವಾರ್ನ್ ಮಾಡ್ತಾನೆ. ರೆಕಾರ್ಡಿಂಗ್ ಮುಗಿಸಿ ಓವನ್ ಬೇಸ್ಮೆಂಟ್ಗೆ ಹೋಗ್ತಾನೆ. ಅಲ್ಲಿ ಕುರ್ಚಿಗೆ ಕಟ್ಟಿ ಹಾಕಿರೋ ವಿಚಿತ್ರ ಮಾನ್ಸ್ಟರ್ ಮಹಿಳೆ ಬ್ಯಾಗ್ ಹೆಡ್ ಅನ್ನ ನೋಡ್ತಾನೆ. ಈ ಶಾಪಕ್ಕೆ ಅಂತ್ಯ ಹಾಡೋಕೆ ಇಡೀ ಜಾಗಕ್ಕೆ ಬೆಂಕಿ ಇಡ್ತಾನೆ. ಆದ್ರೆ ಬ್ಯಾಡ್ ಲಕ್ನಿಂದ ಓವನ್ ಸುಟ್ಟು ಸತ್ತರು. ಬ್ಯಾಗ್ ಹೆಡ್ ಜೀವಂತವಾಗಿ ಉಳಿತಾಳೆ. ಆಮೇಲೆ ಸೀನ್ ಲಂಡನ್ಗೆ ಶಿಫ್ಟ್ ಆಗುತ್ತೆ. ಐರಿಸ್ ಅನ್ನೋ ಹುಡುಗಿ ಬಾಡಿಗೆ ಕಟ್ಟಲಾಗದೆ ಫೈನಾನ್ಷಿಯಲಿ ಆಗಿ ಕಷ್ಟಪಡ್ತಿರ್ತಾಳೆ. ಆಗ ಸಾಲಿಸಿಟರ್ ಎಂಬಾತ ಕಾಲ್ ಮಾಡಿ ಅವಳ ಅಪ್ಪನ ಸಾವಿನ ಬಗ್ಗೆ ತಿಳಿಸ್ತಾನೆ. ಐರಿಸ್ ಬರ್ಲಿನ್ಗೆ ಹೋಗಿ ಅಪ್ಪನ ಸುಟ್ಟ ಹೆಣ ನೋಡಿ ತುಂಬಾ ಶಾಕ್ ಆಗ್ತಾಳೆ. ಓವನ್ ಅವಳ ತಂದೆಯಾಗಿದ್ದು ಇಬ್ಬರು ವರ್ಷಗಳಿಂದ ದೂರವಾಗಿರ್ತಾರೆ. ಸಾಲಿಸಿಟರ್ ಅವಳಿಗೆ ಅಪ್ಪನ ಹಳೆಯ ಪಬ್ ಆಸ್ತಿಯಾಗಿ ಬಂದಿರೋದನ್ನ ತೋರಿಸ್ತಾನೆ. ಪಬ್ನ ಸೌಲಭ್ಯಗಳೆಲ್ಲ ಹಾಳಾಗಿದ್ದರಿಂದ ಅದನ್ನ ಸೇಲ್ ಮಾಡೋಕೆ ಸಾಲಿಸಿಟರ್ ಸಲಹೆ ಕೊಡ್ತಾನೆ. ಆದ್ರೆ ಇರೋಕೆ ಜಾಗವಿಲ್ಲದ ಐರಿಸ್ ಆ ನೈಟ್ ಅಲ್ಲೇ ಇರಲು ಡಿಸೈಡ್ ಮಾಡ್ತಾಳೆ. ಫೋನಲ್ಲಿ ಫ್ರೆಂಡ್ ಕೇಟಿಗೆ ತನ್ನ ಅಪ್ಪ ತನ್ನನ್ನು ಅನಾಥವಾಗಿ ಬಿಟ್ಟು ಹೋಗಿದ್ದನ್ನ ಹೇಳ್ತಾಳೆ. ತನ್ನ ಫ್ರೆಂಡ್ಗೆ ಧೈರ್ಯ ತುಂಬಲು ಕೇಟಿ ಬರ್ಲಿನ್ಗೆ ಬರೋಕೆ ಪ್ರಾಮಿಸ್ ಮಾಡ್ತಾಳೆ. ಮಧ್ಯರಾತ್ರಿ ಬೇಸ್ಮೆಂಟ್ನಿಂದ ಅಲಾರಂ ಸೌಂಡ್ ಕೇಳಿ ಐರಿಸ್ ಬೆಚ್ಚಿ ಬೀಳ್ತಾಳೆ. ಅಲ್ಲಿಗೆ ಹೋದಾಗ ಬೇಸ್ಮೆಂಟ್ ಡೋರ್ ಮೇಲೆ ಡಿಮೋನಿಕ್ ಸಿಂಬಲ್ಸ್ ಇರೋದು ಕಾಣುತ್ತೆ. ಆದ್ರೆ ಅದನ್ನ ಓಪನ್ ಮಾಡಲು ಕೀ ಇರಲ್ಲ. ಇದ್ದಕ್ಕಿದ್ದಂತೆ ಯಾರು ಬಂದ ಫೀಲ್ ಆಗಿ ಚೆಕ್ ಮಾಡಿದಾಗ ಸಡನ್ ಆಗಿ ನೀಲ್ ಎಂಟ್ರಿ ಕೊಡ್ತಾನೆ. ಐರಿಸ್ ಭಯ ಬಿದ್ದಾಗ ನಾನು ಏನು ಮಾಡಲ್ಲ, ಬೇಸ್ಮೆಂಟ್ನಲ್ಲಿರೋ ಮಹಿಳೆಯನ್ನ ಮೀಟ್ ಆಗ್ಬೇಕಂತ ನೀಲ್ ಹೇಳ್ತಾನೆ. ಐರಿಸ್ ಇಲ್ಲಿ ಯಾರು ಇಲ್ಲ ಅಂದಾಗ ನೀಲ್ ಬೇಸ್ಮೆಂಟ್ನಲ್ಲಿ ಒಬ್ಬಳು ಮಹಿಳೆ ಇದ್ದಾಳೆ, ಸತ್ತ ನನ್ನ ಹೆಂಡತಿಯನ್ನ ನೋಡ್ಬೇಕಂತ ಹಠ ಹಿಡಿದು 4,000 ಯೂರೋಸ್ ಆಫರ್ ಮಾಡ್ತಾನೆ. ಹಣದ ಅಗತ್ಯವಿದ್ದ ಐರಿಸ್ ಒಪ್ಪಿಕೊಂಡು ಕೀ ಇಲ್ಲ, ನಾಳೆ ಬಾ ಅಂತಾಳೆ. ಮರುದಿನ ಸಾಲಿಸಿಟರ್ ಕೊಟ್ಟ ಹಳೆಯ ಪತ್ರಕ್ಕೆ ವಿಚಿತ್ರವಾದ ಪೆನ್ನಿಂದ ಸೈನ್ ಮಾಡಿ ಐರಿಸ್ ಅಧಿಕೃತವಾಗಿ ಓನರ್ ಆಗ್ತಾಳೆ. ಸಾಲಿಸಿಟರ್ ಅವಳಿಗೆ ಕೀ ಮತ್ತೆ ಓವನ್ ಬಿಟ್ಟು ಹೋದ ಆಡಿಯೋ ಕ್ಯಾಸೆಟ್ ಕೊಡ್ತಾನೆ. ಸಂಜೆ ಫ್ರೆಂಡ್ ಕೇಟಿ ಬಂದಾಗ ಐರಿಸ್ ನೀಲ್ ಕೊಟ್ಟ ದುಡ್ಡಿನ ಬಗ್ಗೆ ಹೇಳ್ತಾಳೆ. ಕೇಟಿ ಹೆದರಿದ್ರು. ಇದರಿಂದ ಒಳ್ಳೆ ದುಡ್ಡು ಮಾಡಬಹುದು ಅಂತ ಐರಿಸ್ ಸಮಾಧಾನ ಮಾಡ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ನೀಲ್ ಬಂದಾಗ ಮೂವರು ಬೇಸ್ಮೆಂಟ್ ಕಡೆಗೆ ಹೋಗ್ತಾರೆ. ಆ ಕತ್ತಲೆಯ ರೂಮ್ನ ಮಧ್ಯೆ 2 ಕುರ್ಚಿಗಳಿರುತ್ತೆ. ಗೋಡೆಯ ದೊಡ್ಡ ಗ್ಯಾಪ್ನಿಂದ ಸಡನ್ ಆಗಿ ವಿಕೃತ ರೂಪದ ಬ್ಯಾಗ್ ಹೆಡ್ ನಡ್ಕೊಂಡು ಬರ್ತಾಳೆ. ಅವಳು ನೀಲ್ ಮಾತು ಕೇಳಲ್ಲ. ಆದ್ರೆ ಓನರ್ ಆದ ಐರಿಸ್ ಆರ್ಡರ್ ಮಾಡಿದಾಗ ಕುರ್ಚಿ ಮೇಲೆ ಕುತ್ಕೊಂತಾಳೆ. ನೀಲ್ ತನ್ನ ಸತ್ತ ಹೆಂಡತಿ ಸಾರಾಳ ರಿಂಗ್ ಕೊಡ್ತಾನೆ. ಬ್ಯಾಗ್ ಹೆಡ್ ಅದನ್ನ ಬಾಯಲ್ಲಿಟ್ಟುಕೊಂಡು ಭಯಾನಕವಾಗಿ ಕಿರುಚುತ್ತಾಳೆ. ಕೈಗಳು ಟ್ರಾನ್ಸ್ಫಾರ್ಮ್ ಆಗುತ್ತೆ. ನೀಲ್ ಅವಳ ತಲೆಯಿಂದ ಚೀಲ ತೆಗೆದಾಗ ಹೆಂಡತಿಯ ಬದಲು ಸತ್ತು ಹೋದ ಅವನ ತಾಯಿ ಕಾಣಿಸ್ತಾಳೆ. 2 ನಿಮಿಷದ ಮಾತುಕತೆ ಮುಗಿಯುತ್ತಿದ್ದಂತೆ ಅವಳ ಕಣ್ಣುಗಳು ಬ್ಲ್ಯಾಕ್ ಆಗಿ ಡಿಮೋನಿಕ್ ಧ್ವನಿಯಲ್ಲಿ ನೀಲ್ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾಳೆ. ಐರಿಸ್ ತಕ್ಷಣ ಚೀಲವನ್ನ ಮತ್ತೆ ತಲೆಗೆ ಹಾಕಿ ತಡಿತಿದ್ದಂತೆ ಬ್ಯಾಗ್ ಹೆಡ್ ರಿಂಗ್ ವಾಪಸ್ ಕೊಟ್ಟು ಗೋಡೆಯ ರಂಧ್ರದ ಒಳಗೆ ಹೊರಟು ಹೋಗ್ತಾಳೆ. ಬೇಸ್ಮೆಂಟ್ನಿಂದ ಬಂದ ಮೇಲೆ ತಾಯಿಯ ವಸ್ತುವನ್ನು ಸಾರಾಳದ್ದು ಅಂದುಕೊಂಡಿದ್ದಕ್ಕೆ ಹೀಗಾಯ್ತು ಅಂತ ನೀಲ್ ರಿಯಲೈಸ್ ಆಗ್ತಾನೆ. ಸತ್ತವರ ಜೊತೆ ಮಾತುಕತೆ 2 ನಿಮಿಷ ಮೀರಬಾರದು ಅಂತ ಐರಿಸ್ಗೆ ಹೇಳ್ತಾನೆ. ಸಾರಾಳನ್ನ ಭೇಟಿಯಾಗೋಕೆ ಮತ್ತೆ ದೊಡ್ಡ ಮೊತ್ತದ ಹಣ ಆಫರ್ ಮಾಡಿ ಅಡ್ರೆಸ್ ಕೊಟ್ಟು ಹೋಗ್ತಾನೆ. ಆಮೇಲೆ ಐರಿಸ್ ಮತ್ತು ಕೇಟಿ ಓವನ್ ವಿಡಿಯೋ ನೋಡ್ತಾರೆ. ಡೀಡ್ ಪೇಪರ್ನಲ್ಲಿರೋ ಗಾರ್ಡಿಯನ್ನ ಕಮೆಂಡ್ ಮಾತ್ರ ಬ್ಯಾಗ್ ಹೆಡ್ ಕೇಳ್ತಾಳೆ. 2 ನಿಮಿಷ ಮೀರಿದ್ರೆ ಬ್ಯಾಗ್ ಹೆಡ್ ಮೈಂಡ್ ಕಂಟ್ರೋಲ್ ತಗೋತಾಳೆ. ಯೂಸ್ ಮಾಡಿದಷ್ಟು ಅವಳು ಪವರ್ಫುಲ್ ಆಗ್ತಾಳೆ. ಬೇಸ್ಮೆಂಟ್ನಿಂದ ಹೊರಗೆ ಬರೋದೆ ಅವಳ ಗೋಲ್. ಗಾರ್ಡಿಯನ್ ಓಡಿ ಹೋದರೂ ವಾಪಸ್ ಕರೆಸಿಕೊಳ್ತಾಳೆ ಅಂತ ಓವನ್ ವಾರ್ನ್ ಮಾಡಿರ್ತಾನೆ. ಇದನ್ನ ನೋಡಿ ನಮ್ಮನ್ನ ಈ ಕೆಟ್ಟ ಎಂಟಿಟಿಯಿಂದ ಸೇವ್ ಮಾಡೋಕೆ ಅಪ್ಪ ಅಂದು ನಮ್ಮಿಂದ ದೂರ ಆದ್ರ ಅಂತ ಐರಿಸ್ಗೆ ಅನ್ನಿಸುತ್ತೆ. ಇದನ್ನೆಲ್ಲ ಕೇಳಿ ಭಯಬಿದ್ದ ಕೇಟಿ ಇಲ್ಲಿಂದ ಹೊರಟು ಹೋಗೋಣ ಅಂತಾಳೆ. ಆದರೆ ಹೊಸ ಲೈಫ್ ಸ್ಟಾರ್ಟ್ ಮಾಡೋಕೆ ನೀಲ್ ಕೊಡುವ ದೊಡ್ಡ ಮೊತ್ತದ ಹಣ ಬೇಕು ಅಂತ ಐರಿಸ್ ಅಲ್ಲಿಯೇ ಇರಲು ನಿರ್ಧರಿಸ್ತಾಳೆ. ಮನಸ್ಸಿಲ್ಲದಿದ್ದರೂ ಕೇಟಿ ಉಳ್ಕೊಂತಾಳೆ. ಮರುದಿನ ಐರಿಸ್ ಬೇಸ್ಮೆಂಟ್ಗೆ ಹೋಗಿ ತಾನೇ ನ್ಯೂ ಓನರ್ ಅಂತ ಘೋಷಿಸಿ ಬ್ಯಾಗ್ ಹೆಡ್ಗೆ ಆಚೆ ಬರದಂತೆ ಮೆಟ್ಟಲ ಮೇಲೆ ದಾಟಿ ಬರಬೇಡ ಅಂತ ಕಮೆಂಟ್ ಬರಿತಾಳೆ.
ಆಮೇಲೆ ನೀಲ್ನನ್ನು ಕರೆತರಲು ಹೊರಡ್ತಾಳೆ. ಅಷ್ಟರಲ್ಲಿ ಕೇಟಿ ಬೇಸ್ಮೆಂಟ್ ಡೋರ್ ಕ್ಲೋಸ್ ಮಾಡುವಾಗ ಒಂದು ಹಳೆಯ ಫೋಟೋ ಸಿಗುತ್ತೆ. 1972ರ ಆ ಫೋಟೋದಲ್ಲಿದ್ದ ಒಬ್ಬ ವ್ಯಕ್ತಿ ಸಾಲಿಸಿಟರ್, ಇನ್ನೊಬ್ಬ ಓಟೋ ಅನ್ನೋ ಹಳೆಯ ಓನರ್. ಓಟೋ ಫ್ಯಾಮಿಲಿಯವರೆಲ್ಲ ನಿಗೂಢವಾಗಿ ಸತ್ತಿದ್ದರಿಂದ ಅವನು ಸೂಸೈಡ್ ಮಾಡ್ಕೊಂಡಿದ್ದ ಅಂತ ಕೇಟಿಗೆ ಇಂಟರ್ನೆಟ್ನಲ್ಲಿ ಗೊತ್ತಾಗುತ್ತೆ. ಆಗ ಇದ್ದಕ್ಕಿದ್ದಂತೆ ಓಟೋ ಆತ್ಮ ಕೇಟಿಗೆ ಕಾಣಿಸಿಕೊಂಡು ಮಾಯವಾಗುತ್ತೆ. ಅದನ್ನು ನೋಡಿ ಕೇಟಿಗೆ ರಕ್ತ ಹೆಪ್ಪುಗಟ್ಟುವಷ್ಟು ಭಯ ಶುರುವಾಗುತ್ತೆ. ಇನ್ನೊಂದೆಡೆ ನಿಲ್ ಸಾರಾ ಕಾರ್ ಆಕ್ಸಿಡೆಂಟ್ನಿಂದ ಸತ್ತ ಮೇಲೆ ಡಿಪ್ರೆಷನ್ಗೆ ಹೋಗಿದ್ದಾಗ ನಿನ್ನ ಅಪ್ಪ 2,000 ಯೂರೋಸ್ಗೆ ಸತ್ತವರ ಜೊತೆ ಕನೆಕ್ಟ್ ಮಾಡಿಸ್ತಿದ್ದ ವಿಷಯ ಕೌನ್ಸೆಲಿಂಗ್ ಗ್ರೂಪ್ನಲ್ಲಿ ಗೊತ್ತಾಯಿತು ಅಂತ ಐರಿಸ್ಗೆ ಹೇಳ್ತಾನೆ. ಸಂಜೆ ಮೂವರು ಬೇಸ್ಮೆಂಟ್ಗೆ ಬಂದು ಸಾರಾಳ ವಸ್ತುವನ್ನಿಟ್ಟು 2 ನಿಮಿಷದ ಟೈಮರ್ ಸೆಟ್ ಮಾಡ್ತಾರೆ. ಅದನ್ನು ಕನ್ಸ್ಯೂಮ್ ಮಾಡಿದ ಬ್ಯಾಗ್ ಹೆಡ್ ಸಾರಾ ಆಗಿ ಚೇಂಜ್ ಆಗ್ತಾಳೆ. ಆದರೆ ನೀಲ್ ಗುಡ್ ಬೈ ಹೇಳೋಕೆ ಬಂದಿರಲ್ಲ. ಸಾಯೋ ಮುಂಚೆ ಯಾರ ಜೊತೆ ಅಫೇರ್ ಇತ್ತು ಅಂತ ಕೋಪದಿಂದ ಕೇಳ್ತಾನೆ. ಟೈಮರ್ ರಿಂಗ್ ಆಗ್ತಿದ್ದಂತೆ ಬ್ಯಾಗ್ ಹೆಡ್ ಕಂಟ್ರೋಲ್ ತಗೊಂಡು ಯಾರ ಜೊತೆಯೂ ಅಫೇರ್ ಇರಲಿಲ್ಲ, ನಿನ್ನ ಜೊತೆ ಇರೋಕೆ ಇಷ್ಟವಿಲ್ಲದೆ ಹೀಗೆ ಮಾಡಿದೆ ಅಂತಾಳೆ. ಇಡೀ ಬೇಸ್ಮೆಂಟ್ ಸಡನ್ ಆಗಿ ಆಕ್ಸಿಡೆಂಟ್ ಸ್ಪಾಟ್ ಆಗಿ ಬದಲಾಗುತ್ತೆ. ಬ್ಯಾಗ್ ಹೆಡ್ ಇವಿಲ್ ರೂಪ ತಾಳಿ ಐರಿಸ್ನನ್ನು ನೆಲಕ್ಕೆ ತಳ್ಳಿ ನೀನು ಕೂಡ ಈ ಜಾಗದ ಕೈದಿ ಅಂತ ರಿವೀಲ್ ಮಾಡುತ್ತೆ. ನಂತರ ಆ ಗೋಡೆಯ ಹೋಲ್ನ ಒಳಗೆ ಹೊರಟೋಗುತ್ತೆ. ಸಿಚುವೇಶನ್ ಕೂಲ್ ಆದ ಮೇಲೆ ನಿಲ್ ಮತ್ತೆ ಮಾತಾಡಬೇಕು ಅಂತಾನೆ. ಆದರೆ ಕೇಟಿ ಮತ್ತು ಐರಿಸ್ ಅವನನ್ನ ಹೊರಗೆ ಕಳಿಸ್ತಾರೆ. ಆಮೇಲೆ ಐರಿಸ್ ಒಂಟಿಯಾಗಿ ಕೂತಿದ್ದಾಗ ಓವನ್ನ ವಿಷನ್ ಕಾಣುತ್ತೆ. ಓವನ್ ಸತ್ತ ಹೆಂಡತಿಯನ್ನ ನೋಡಲು ಬ್ಯಾಗ್ ಹೆಡ್ ಯೂಸ್ ಮಾಡಿ ಇಡೀ ಲೈಫನ್ನ ಹಾಳು ಮಾಡಿಕೊಂಡಿದ್ದಕ್ಕೆ ಕ್ಷಮೆ ಕೇಳ್ತಿರ್ತಾನೆ. ಈ ಕಷ್ಟ ಐರಿಸ್ಗೆ ಬರಬಾರದು ಅಂತ ಇಡೀ ಪ್ರಾಪರ್ಟಿ ಸುಡಲು ನಿರ್ಧರಿಸಿದ್ದ. ಆದರೆ ಅದಕ್ಕೂ ಮುನ್ನ ಹೆಂಡತಿ ಜೊತೆ ಮಾತಾಡುವಾಗ 2 ನಿಮಿಷ ಮೀರಿ ಬ್ಯಾಗ್ ಹೆಡ್ ಅವನನ್ನೇ ಸುಟ್ಟು ಹಾಕಿತ್ತು. ಮಧ್ಯರಾತ್ರಿ ಶಬ್ದ ಕೇಳಿ ಕೇಟಿಗಾಗಿ ಬೇಸ್ಮೆಂಟ್ಗೆ ಹೋಗುವ ಐರಿಸ್ಗೆ ಅಪ್ಪ ಓವನ್ ಪುನಃ ಕಾಣಿಸಿ ಹೋಲ್ನ ಕಡೆ ಕರೀತಾನೆ. ಐರಿಸ್ ಹೋಗದಿದ್ದಾಗ ಓವನ್ ತನ್ನ ಮುಖದ ಚರ್ಮವನ್ನ ಪೀಲ್ ಮಾಡಿ ತಾನು ಬ್ಯಾಗ್ ಹೆಡ್ ಎಂದು ಭಯಾನಕವಾಗಿ ಬಯಲು ಮಾಡುತ್ತೆ. ಐರಿಸ್ ಕೋಪದಿಂದ ಬ್ಯಾಗ್ ಹೆಡ್ ಕತ್ತು ಹಿಸುಕಲು ನೋಡಿದಾಗ ಅದು ಬ್ಯಾಕ್ ಫೈರ್ ಆಗಿ ಬ್ಯಾಗ್ ಹೆಡ್ ಐರಿಸ್ನನ್ನೇ ಕಂಟ್ರೋಲ್ ಮಾಡಲು ನೋಡುತ್ತೆ. ಸಡನ್ ಆಗಿ ಆ ಕೆಟ್ಟ ಕನಸಿನಿಂದ ಎಚ್ಚರಗೊಂಡ ಐರಿಸ್ಗೆ ಕುತ್ತಿಗೆಯಲ್ಲಿದ್ದ ಬೇಸ್ಮೆಂಟ್ ಕೀಯನ್ನ ಹಾಕಿಕೊಂಡಿದ್ದ ರೋಪ್ ಟೈಟ್ ಆದಂತಾಗಿ ಕೇಟಿ ಅವಳನ್ನ ಕಾಪಾಡ್ತಾಳೆ. ನಂತರ ಸಾಲಿಸಿಟರ್ ಸಿಗದೆ ಇದ್ದಾಗ ಕೇಟಿ ತಕ್ಷಣ ಈ ಜಾಗ ಬಿಟ್ಟು ಹೋಗೋಣ ಅಂತಾಳೆ. ಆದ್ರೆ ಐರಿಸ್ ನನಗೆ ಸ್ವಂತ ಪ್ರಾಪರ್ಟಿ ಸಿಕ್ಕಿದೆ ಅಂತ ಜಲಸ್ ಏನಾದರೂ ಆಗ್ತಿದ್ಯಾ ಅಂತ ಜಗಳ ಆಡ್ತಾಳೆ. ಬೇಜಾರಾದ ಕೇಟಿ ಅಲ್ಲಿಂದ ಹೊರಟು ಹೋದರು. ಫ್ರೆಂಡ್ ಮೇಲೆ ಕಾಳಜಿಯಿಂದ ಓಟೋನ ಹಳೆಯ ಮನೆಗೋಗಿ ಶಾಪದಿಂದ ತಪ್ಪಿಸಿಕೊಳ್ಳುವ ಪ್ರೂಫ್ಗಾಗಿ ಹುಡುಕಾಡ್ತಾಳೆ. ಇತ್ತ ಐರಿಸ್ಗೆ ಪ್ಯಾರನಾರ್ಮಲ್ ಆಕ್ಟಿವಿಟಿಗಳು ಜಾಸ್ತಿಯಾಗಿ ಡೀಡ್ ಪೇಪರ್ ಸುಡಲು ಟ್ರೈ ಮಾಡ್ತಾಳೆ. ಆದರೆ ಪೇಪರ್ ಉರಿಯಲ್ಲ. ರಾಂಗ್ ಡಿಸಿಷನ್ ತಗೊಂಡು ಇಲ್ಲಿ ಟ್ರ್ಯಾಪ್ ಆಗಿದ್ದೀನಿ ಅಂತ ಐರಿಸ್ಗೆ ರಿಯಲೈಸ್ ಆಗುತ್ತೆ. ಕೇಟಿ ಪಬ್ಗೆ ವಾಪಸ್ ಬಂದು ಕಾಲ್ ಮಾಡಿದಾಗ ಐರಿಸ್ ಅನ್ಕಾನ್ಶಿಯಸ್ ಆಗಿದ್ದರಿಂದ ಫೋನ್ ತೆಗೆಯಲ್ಲ. ಐರಿಸ್ ಬೇಸ್ಮೆಂಟ್ನಲ್ಲಿ ದಾಳಿ ಎಂದುಕೊಂಡು ಕೇಟಿ ಕೆಳಗೆ ಹೋದಾಗ ಬ್ಯಾಗ್ ಹೆಡ್ ಕಾಣಿಸುತ್ತೆ. ಕೇಟಿ ತಂದಿದ್ದ ಡಾಕ್ಯುಮೆಂಟ್ಸ್ ಕೆಳಗೆ ಬಿದ್ದ ತಕ್ಷಣ ಬ್ಯಾಗ್ ಹೆಡ್ ಓಟೋನ ವಸ್ತುವನ್ನ ನುಂಗಿ 2 ನಿಮಿಷ ಓಟೋಗೆ ಜೀವ ನೀಡುತ್ತೆ. ಕೇಟಿ ಬ್ಯಾಗ್ ಹೆಡ್ ಹಿನ್ನೆಲೆ ಕೇಳಿದಾಗ ಓಟೋ 400 ವರ್ಷಗಳ ಹಿಂದೆ ಸತ್ತವರನ್ನ ಕರೆಯುತ್ತಿದ್ದ ಈಕೆಯನ್ನು ಬ್ರದರ್ಹುಡ್ ಕಲ್ಟ್ ವಿಚ್ ಎಂದು ಸುಟ್ಟು ಹಾಕಿತ್ತು. ಸೇಡಿಗಾಗಿ ಇವಿಲ್ ಎಂಟಿಟಿಯಾದ ಅವಳನ್ನು ಅದೇ ಕಲ್ಟ್ ಅಂಡರ್ ಗ್ರೌಂಡ್ನಲ್ಲಿ ಟ್ರ್ಯಾಪ್ ಮಾಡಿತ್ತು. ನಂತರ ಬಂದ ಆ ಕಲ್ಟನ ವಂಶಸ್ಥರು ಅವಳ ಪವರ್ ಯೂಸ್ ಮಾಡಿಕೊಂಡಷ್ಟು ಅವಳ ಶಕ್ತಿ ಹೆಚ್ಚಾಯಿತು. ಅದನ್ನ ಬಳಸಿದವರೆಲ್ಲ ಸತ್ತರು ಎಂದು ಆ ಆತ್ಮ ಹೇಳುತ್ತೆ. 2 ನಿಮಿಷ ಮುಗಿದು ಓಟೋ ಆತ್ಮವನ್ನ ಬ್ಯಾಗ್ ಹೆಡ್ ಆಕ್ಯುಪೈ ಮಾಡಿಕೊಳ್ಳುತ್ತೆ. ಕೇಟಿ ಅಲ್ಲಿಂದ ಓಡಿ ಹೋಗಲು ಟ್ರೈ ಮಾಡಿದಾಗ ಮಾರನೇ ದಿನ ಬೆಳಿಗ್ಗೆ ಬೇಸ್ಮೆಂಟ್ನಿಂದ ಕೇಟಿಯ ಕಾಲ್ ಬಂದು ಹೆಲ್ಪ್ ಕೇಳಿದಾಗ ಐರಿಸ್ ಎಚ್ಚರವಾಗ್ತಾಳೆ. ಫ್ರೆಂಡ್ನ ಕಾಪಾಡಲು ಬೇಸ್ಮೆಂಟ್ನ ದೊಡ್ಡ ರಂಧ್ರದ ಮೂಲಕ ಒಳಗೋಗ್ತಾಳೆ. ಕೇವ್ನಲ್ಲಿ ಮುಂದೆ ಹೋಗಿ ಕೇಟಿಯನ್ನ ಕಂಡು ಹಿಡಿದು ವಾಪಸ್ ಬರುವಾಗ ನಿಜವಾದ ಕೇಟಿಯ ಡೆಡ್ ಬಾಡಿ ಕಾಣುತ್ತೆ. ತನ್ನ ಜೊತೆ ಬಂದಿದ್ದು ಬ್ಯಾಗ್ ಹೆಡ್ ಅಂತ ಗೊತ್ತಾಗಿ ಅದು ಅಟ್ಯಾಕ್ ಮಾಡುವಷ್ಟರಲ್ಲಿ ಐರಿಸ್ ಎಸ್ಕೇಪ್ ಆಗ್ತಾಳೆ. ಅಷ್ಟರಲ್ಲಿ ನೀಲ್ ಸಡನ್ ಆಗಿ ಎಂಟ್ರಿ ಕೊಟ್ಟು ಐರಿಸ್ನನ್ನು ಕಾಪಾಡ್ತಾನೆ. ಮೇಲೆ ಕರೆದುಕೊಂಡು ಬಂದು ಕಾಮ್ ಆಗೋಕೆ ಮಾತ್ರ ಕೊಡ್ತಾ ಬ್ಯಾಗ್ ಹೆಡ್ನ ಯಾರು ಯೂಸ್ ಮಾಡದಿದ್ರೆ ಅವಳ ಪವರ್ ಹೊರಟು ಹೋಗುತ್ತೆ, ಹೆದರಬೇಡ ಅಂತ ಧೈರ್ಯ ತುಂಬ್ತಾನೆ. ಆದ್ರೆ ಆ ಮಾತ್ರೆ ತಿಂದ ತಕ್ಷಣ ಐರಿಸ್ಗೆ ತಲೆ ಸುತ್ತು ಶುರುವಾಗಿ ಪ್ರಜ್ಞೆ ತಪ್ಪೋ ತರ ಆಗುತ್ತೆ. ಆಗ ನೀಲ್ ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಅಂತ ಡೈವರ್ಟ್ ಮಾಡ್ತಾನೆ. ಐರಿಸ್ಗೆ ಎಚ್ಚರವಾದಾಗ ಬೇಸ್ಮೆಂಟ್ನಲ್ಲಿ ನೀಲ್ ಬ್ಯಾಗ್ ಹೆಡ್ ಜೊತೆ ಡೀಲ್ ಮಾಡೋದು ಕಾಣುತ್ತೆ. ಪ್ರಾಪರ್ಟಿಯ ಹೊಸ ಗಾರ್ಡಿಯನ್ ಆಗೋಕೆ ನೀಲ್ ಡೀಡ್ ಪೇಪರ್ ಮೇಲೆ ತನ್ನ ಹೆಸರು ಬರಿತಾನೆ. ಆದ್ರೆ ಐರಿಸ್ ಇನ್ನು ಬದುಕಿರೋದ್ರಿಂದ ಆ ಹೆಸರು ಮಾಯವಾಗುತ್ತೆ.
ಆಗ ಬ್ಯಾಗ್ ಹೆಡ್ ಸಾರಾ ಆಗಿ ಬದಲಾಗಿ ನಿನ್ನ ಅತಿಯಾದ ಅನುಮಾನ ಕೋಪಕ್ಕೆ ಹೆದರಿ ಓಡುವಾಗಲೇ ನಾನು ಮತ್ತು ನನ್ನ ಹೊಟ್ಟೆಯಲ್ಲಿದ್ದ ಮಗು ಕಾರ್ ಆಕ್ಸಿಡೆಂಟ್ನಲ್ಲಿ ಸತ್ತಿದ್ದು. ನಾವಿಬ್ಬರು ಮತ್ತೆ ಒಂದಾಗಬೇಕಂದ್ರೆ ಐರಿಸ್ನನ್ನು ನೀನು ಸಾಯಿಸಲೇಬೇಕು ಅಂತ ನೀಲ್ನ ಮೈಂಡನ್ನು ಸಂಪೂರ್ಣವಾಗಿ ಮ್ಯಾನಿಪ್ಯುಲೇಟ್ ಮಾಡ್ತಾಳೆ. ಇದನ್ನ ಮೂಲೆಯಲ್ಲಿ ನಿಂತು ಕೇಳ್ತಿದ್ದ ಐರಿಸ್ನನ್ನು ನೋಡಿ ನೀಲ್ ಅವಳನ್ನು ಕೊಲ್ಲಲು ಬೆನ್ನಟ್ತಾನೆ. ಐರಿಸ್ ರೂಫ್ಗೆ ಓಡಿ ಅದು ನಿನ್ನ ಹೆಂಡತಿಯಲ್ಲ, ಬ್ಯಾಗ್ ಹೆಡ್ ಇವಿಲ್ ಎಂಟಿಟಿ ಅಂತ ಎಷ್ಟೇ ತಿಳಿಸಿ ಹೇಳಿದ್ರು ಸೈಕೋ ಥರ ಆಡೋ ನೀಲ್ ಕೇಳಲ್ಲ. ಅವಳನ್ನು ಕ್ರೂರವಾಗಿ ರೂಫ್ನಿಂದ ಕೆಳಗೆ ತಳ್ಳಿ ಕೊಂದು ಹಾಕ್ತಾನೆ. ಆಮೇಲೆ ಪ್ರಾಪರ್ಟಿ ತನಗೆ ಸಿಗಲಿ ಅಂತ ಐರಿಸ್ ಡೆಡ್ ಬಾಡಿಯನ್ನ ಬೇಸ್ಮೆಂಟ್ಗೆ ಎಳೆದೊಯ್ದು ಬ್ಯಾಗ್ ಹೆಡ್ ಮೂಲಕ ಐರಿಸ್ ಆತ್ಮವನ್ನ ವಾಪಸ್ ಕರೀತಾನೆ. ಬ್ಯಾಗ್ ಹೆಡ್ ಅವಳ ಫೋನನ್ನು ವಿಕೃತವಾಗಿ ನುಂಗಿದ ತಕ್ಷಣ ಐರಿಸ್ ಆತ್ಮ ಪ್ರತ್ಯಕ್ಷವಾಗುತ್ತೆ. ನೀಲ್ ಕ್ಷಮೆ ಕೇಳಿ ನನ್ನನ್ನು ಈ ಜಾಗದ ಗಾರ್ಡಿಯನ್ ಮಾಡು, ನನಗೆ ನನ್ನ ಹೆಂಡತಿ ಜೊತೆ ಇರಬೇಕು, ಈ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡು ಅಂತ ಬೇಡ್ಕೊಂತಾನೆ. ಆದರೆ ಐರಿಸ್ ಆತ್ಮ ಸೈಕೋ ತರ ಹುಚ್ಚಿಯಂತೆ ನಕ್ಕು ಹೀಗೆ ಹೇಳುತ್ತೆ, ನನ್ನನ್ನು ಈ ಶಾಪದಿಂದ ರಿಲೀಸ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ನೀಲ್. ತಾನು ಸತ್ತರೂ ಡೀಡ್ ಪೇಪರ್ನಲ್ಲಿ ತನ್ನ ಹೆಸರೇ ಇರೋದ್ರಿಂದ ಬ್ಯಾಗ್ ಹೆಡ್ನ ದೇಹದಲ್ಲಿ ಈಗ ತನ್ನದೇ ಆತ್ಮ ಸೇರಿ ತಾನೇ ಓನ್ ಗಾರ್ಡಿಯನ್ ಆಗಿ ಈ ಬೇಸ್ಮೆಂಟ್ನಿಂದ ಹೊರಗೋಗಲು ಫ್ರೀ ಎಂಬ ಭಯಾನಕ ಸತ್ಯ ರಿವೀಲ್ ಮಾಡ್ತಾಳೆ. ಈ ಮಾತು ಕೇಳ್ತಿದ್ದಂತೆ ನೀಲ್ಗೆ ತಲೆ ತಿರುಗಿದಂತಾಗಿ ನಡುಕ್ತಿರ್ತಾನೆ. ಅಷ್ಟರಲ್ಲೇ ಬ್ಯಾಗ್ ಹೆಡ್ ಸಡನ್ ಆಗಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಮೊದಲು ನೀಲ್ನ ತಾಯಿಯ ರೂಪ ತಾಳಿ ಅವನ 2 ಕೈಗಳನ್ನು ಕ್ರೂರವಾಗಿ ಮುರಿದಾಕ್ತಾಳೆ. ನಂತರ ಹೆಂಡತಿ ಸಾರಾಳ ರೂಪಕ್ಕೆ ಬದಲಾಗಿ ಅವನ ತಲೆಯನ್ನು ರಕ್ತ ಚಿಮ್ಮುವಂತೆ ನೆಲಕ್ಕೆ ಪದೇ ಪದೇ ಗುದ್ದಿಸ್ತಾಳೆ. ಕೊನೆಗೆ ಐರಿಸ್ ವಿಕೃತ ರೂಪದಲ್ಲಿ ಚೇರ್ನಿಂದ ಹೊಡೆದು ನೀಲ್ನನ್ನು ನರಳಾಡಿಸಿ ಕೊಂದು ಹಾಕ್ತಾಳೆ. ಫೈನಲ್ ಸೀನಲ್ಲಿ ಬ್ಯಾಗ್ ಹೆಡ್ ಆ ಡೀಡ್ ಪೇಪರ್ ಮತ್ತು ಇಡೀ ಪಬ್ಗೆ ಬೆಂಕಿ ಹಚ್ಚಿ ಬೇಸ್ಮೆಂಟ್ನಿಂದ ಹೊರನಡಿತಾಳೆ. ಈಗ ಅವಳನ್ನು ಕಂಟ್ರೋಲ್ ಮಾಡಲು ಅಥವಾ ಟ್ರ್ಯಾಪ್ ಮಾಡಲು ಯಾರೂ ಇಲ್ಲದ ಕಾರಣ ಆ ಇವಿಲ್ ಎಂಟಿಟಿ ತನ್ನದೇ ಸ್ವಂತ ಗಾರ್ಡಿಯನ್ ಆಗಿ ಇಡೀ ಪ್ರಪಂಚದಾದ್ಯಂತ ರಕ್ತ ಚರಿತ್ರೆ ಬರೆಯಲು ಸಂಪೂರ್ಣ ಫ್ರೀ ಆಗ್ತಾಳೆ. ಅಲ್ಲಿಗೆ ಬ್ಯಾಗ್ ಹೆಡ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಬ್ಯಾಗ್ ಹೆಡ್ ಸಿನಿಮಾ ನಮಗೆ ಹೇಳೋದು ಒಂದೇ ವಿಷಯ, ಸತ್ತವರನ್ನ ಮತ್ತೆ ಕರೆಸಿ ಮಾತನಾಡಿಸೋದು ಅಷ್ಟೇನು ಕಷ್ಟವಲ್ಲ. ಆದರೆ ಆ ಸಾವು ತರೋ ಪರಿಣಾಮವನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮನುಷ್ಯನ ದುರಾಸೆ ಮತ್ತು ಕಂಟ್ರೋಲ್ ಮಾಡೋ ಹುಚ್ಚು ಎಷ್ಟೇ ದೊಡ್ಡದಾಗಿದ್ರೂ ಪ್ರಕೃತಿಗೆ ವಿರುದ್ಧವಾದ ಪವರ್ ಜೊತೆ ಆಟವಾಡಿದಾಗ ಕೊನೆಗೆ ಬಲಿಯಾಗೋದು ನಾವೇ. ಈಗ ಬೇಸ್ಮೆಂಟ್ನಿಂದ ಹೊರಬಂದಿರೋ ಆ ಇವಿಲ್ ಎಂಟಿಟಿ ಜಗತ್ತಿನಾದ್ಯಂತ ಎಲ್ಲೋ ಒಂದು ಕಡೆ ಅಡ್ಡಾಡ್ತಾ ಇದೆ. ನಿಮ್ಮ ಸುತ್ತಮುತ್ತಲೂ ಸಡನ್ ಆಗಿ ವಿಚಿತ್ರ ಶಬ್ದಗಳು ಕೇಳಿಸಿದ್ರೆ ಅಥವಾ ಯಾರಾದರೂ ನಿಮ್ಮ ಹತ್ತಿರದವರ ಕಂಠದಲ್ಲೇ ನಿಮ್ಮ ಹೆಸರು ಕರೆದರೆ ಎಚ್ಚರವಾಗಿರಿ. ಯಾಕಂದ್ರೆ ನೀವು ಮಾತಾಡ್ತಿರೋದು ನಿಮಗೊತ್ತಿರೋ ವ್ಯಕ್ತಿ ಜೊತೆಯೋ ಅಥವಾ ಆ ಬ್ಯಾಗ್ ಹೆಡ್ ಜೊತೆಯೋ ಅನ್ನೋದು ನಿಮಗೇನೇ ಗೊತ್ತಿರಲ್ಲ. ಈ ಕರಾಳ ಕಥೆಯ ಅನುಭವ ನಿಮಗೆ ಹೇಗನ್ನಿಸ್ತು ಅಂತ ಯೋಚಿಸಿ ನೋಡಿ. ಮುಂದಿನ ಕತ್ತಲ ಜಗತ್ತಿನ ರೋಮಾಂಚಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.